ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬರೀನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಜಗತ್ತಿನ ಗಮನ ಸೆಳೆದಿರುವ ಅಯೋಧ್ಯೆಯ ಶ್ರೀರಾಮ ಮಂದಿರ ನಿರ್ಮಾಣದ ಅಡಿಪಾಯಕ್ಕೆ ಚಿಕ್ಕಬಳ್ಳಾಪುರದ ಕಲ್ಲು ಬಳಕೆ. ಚಿಕ್ಕಬಳ್ಳಾಪುರಕ್ಕೆ ಸಂದ ಗೌರವ. ಚಿಂತಾಮಣಿ ಕೇರಾಗುಟ್ಟಹಳ್ಳಿ ವಿದ್ಯಾರ್ಥಿ ನಿಲಯದಲ್ಲಿ ದುರುದ್ದೇಶಪೂರಿತವಾಗಿ ಅಡುಗೆ ಕಲುಷಿತಗೊಳಿಸಿದ ಪ್ರಕರಣ. ಲ್ಯಾಬ್ ವರದಿ ಆಧರಿಸಿ 6 ಸಿಬ್ಬಂದಿ ವಿರುದ್ಧ ಎಫ್ಐಆರ್. ನನ್ನ ಸೇವಾ ಅವಧಿಯಲ್ಲಿ ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳು ತೃಪ್ತಿ ನೀಡಿವೆ. ಕೊನೆ ತ್ರೈಮಾಸಿಕ ಸಭೆಯಲ್ಲಿ ಸಂಸದ ಬಿಎನ್ ಬಚ್ಚೇಗೌಡ ಹೇಳಿಕೆ. ಅಯೋಧ್ಯೆಗೂ ಕೋಲಾರಕ್ಕೂ ಅವಿನಾಭಾವ ಸಂಬಂಧ. ಲವಕುಶರು ಜನಿಸಿದ ವಾಲ್ಮೀಕಿ ಆಶ್ರಮವಿದ್ದ ತ್ರೇತಾಯುಗದ ಅವಂತಿಕ ಇಂದಿನ ಅವನಿ ಎಂದು ಪ್ರತೀತಿ. ವಾರ್ತೆಗಳ ವಿವರ. ಇಂದು ಇಡೀ ಜಗತ್ತಿನ ಗಮನ ಅಯೋಧ್ಯೆಯ ರಾಮ ಮಂದಿರದತ್ತ ಕೇಂದ್ರೀಕೃತವಾಗಿದೆ. 21ನೇ ಶತಮಾನದಲ್ಲಿ ನಿರ್ಮಾಣವಾದ ಭವ್ಯ ದೇವಾಲಯ, ಜಗತ್ತಿನ ಅತಿ ದೊಡ್ಡ 3ನೇ ಹಿಂದೂ ದೇವಾಲಯವಾಗಿರುವ ಶ್ರೀರಾಮ ಮಂದಿರ ನಿರ್ಮಾಣದ ತಳಪಾಯಕ್ಕೆ ಚಿಕ್ಕಬಳ್ಳಾಪುರದ ಕಲ್ಲು ಬಳಕೆಯಾಗಿದೆ. ಈ ಕುರಿತು ಒಂದು ವರದಿ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ದೇಶದ ಎಲ್ಲೆಡೆ ಜೈ ಶ್ರೀರಾಮ್ ಘೋಷಣೆ ಕೇಳಿ ಬರುತ್ತಿದೆ. 100 ವರ್ಷಗಳ ಭಾರತೀಯರ ಕನಸು ನನಸಾಗುತ್ತಿದೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದ್ದು, ಜನವರಿ 22ರಂದು ರಾಮಲಲ್ಲಾ ವಿಗ್ರಹ ಪ್ರಾಣ ಪ್ರತಿಷ್ಠೆಯಾಗುತ್ತಿದೆ. ಇಂತಹ ದೇಗುಲ ನಿರ್ಮಾಣದ ಅಡಿಪಾಯಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನ ಗುವಲಕಾನಹಳ್ಳಿ ಬೆಟ್ಟದ ಕಲ್ಲುಗಳು ಬಳಕೆಯಾಗಿದೆ ಎಂಬುದು ವಿಶೇಷ. ನೇ ಶತಮಾನದಲ್ಲಿ ನಿರ್ಮಾಣವಾಗುತ್ತಿರುವ ಜಗತ್ತಿನ 3ನೇ ಅತಿ ದೊಡ್ಡ ಹಿಂದೂ ದೇವಾಲಯ ಶ್ರೀರಾಮ ಮಂದಿರ 51 ಎಕರೆ ವಿಶಾಲ ಪ್ರದೇಶದಲ್ಲಿದ್ದು 2 ಲಕ್ಷ ಚದರ ಅಡಿ ವಿಸ್ತೀರ್ಣದಲ್ಲಿ ದೇವಾಲಯ ಸಂಕೀರ್ಣ ನಿರ್ಮಾಣವಾಗಿದೆ. ಭೂಮಿಯ ಮೇಲ್ಭಾಗ ನಿರ್ಮಾಣ ಮಾಡಿರುವ ಮಂದಿರಕ್ಕೆ ರಾಜಸ್ಥಾನದ ಕೆಂಪು ಕಲ್ಲುಗಳನ್ನು ಬಳಕೆ ಮಾಡಿ ಸುಂದರವಾಗಿ ಕಂಬಗಳನ್ನು ಕೆತ್ತನೆ ಮಾಡಿ ನಿರ್ಮಿಸಲಾಗಿದ್ದು, ಈ ಭವ್ಯವಾದ ದೇಗುಲ ನೋಡಲು 2 ಕಣ್ಣುಗಳು ಸಾಲದು. ಇಂತಹ ಅದ್ಭುತವಾದ ದೇವಾಲಯ ನಿರ್ಮಾಣದ ಅಡಿಪಾಯಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಲ್ಲು ಬಳಕೆಯಾಗಿದೆ. ಅಡಿಪಾಯ ಬಹಳ ಮುಖ್ಯ. ಅಡಿಪಾಯ ಮೇಲ್ನೋಟಕ್ಕೆ ಕಾಣುವುದಿಲ್ಲ. ಇಡೀ ದೇವಾಲಯ ಭದ್ರವಾಗಿ ನಿಲ್ಲಬೇಕಾದ್ರೆ ಪಾಯ ಮುಖ್ಯ. ಶ್ರೀರಾಮ ಮಂದಿರ ದೇವಾಲಯ ನಿರ್ಮಾಣದ ಉಸ್ತುವಾರಿ ಹೊತ್ತಿರುವ ತಜ್ಞರು, ವಾಸ್ತುಶಿಲ್ಪ ತಜ್ಞರು ದೇಶದ ನಾನಾ ಮೂಲೆಗಳಲ್ಲಿ ಅಡಿಪಾಯ ಕಲ್ಲುಗಳಿಗಾಗಿ ಶೋಧ ನಡೆಸಿದ್ದು, ಕೊನೆಗೆ ಚಿಕ್ಕಬಳ್ಳಾಪುರ ನಗರದಿಂದ 6 ಕಿಲೋಮೀಟರ್ ದೂರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 7ಕ್ಕೆ ಹೊಂದಿಕೊಂಡಂತಿರುವ ಗುವಲಕಾನಹಳ್ಳಿ ಬೆಟ್ಟದ ಕಲ್ಲುಗಳು ಆಯ್ಕೆಯಾಗಿದೆ. ಈ ಬೆಟ್ಟದ ಕಲ್ಲುಗಳು ಬಿಳಿ ಮತ್ತು ಕಪ್ಪು ಚುಕ್ಕೆಗಳಿಂದ ಕೂಡಿದ್ದು ಅತ್ಯಂತ ಗಟ್ಟಿಯಾಗಿದ್ದು ನೀರಿನಲ್ಲೂ ಕೂಡ ಸುಭದ್ರವಾಗಿರುತ್ತವೆ. ಭೂಮಿಯ ಕಂಪನಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯವಿದೆ ಎಂಬುದು ದೃಢಪಟ್ಟ ನಂತರ ಗುವಲಕಾನಹಳ್ಳಿ ಬೆಟ್ಟದ ಕಲ್ಲುಗಳನ್ನು ಆಯ್ಕೆ ಮಾಡಿಕೊಂಡಿದ್ದು, ಅಕ್ಟೋಬರ್ 2021ರಲ್ಲಿ ಇಲ್ಲಿಂದ 100ಕ್ಕೂ ಅಧಿಕ ಲಾರಿಗಳಲ್ಲಿ ಕಲ್ಲಿನ ದಿಮ್ಮೆಗಳನ್ನು ತೆಗೆದುಕೊಂಡು ಹೋಗಿ ಬಳಸಲಾಗಿದೆ. ಈ ಕಲ್ಲಿನ ಗುಣಮಟ್ಟನ ನಾವು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಅಂತ KGF ಅಲ್ಲಿ ಟೆಸ್ಟ್ ಮಾಡಿಸಿದಾಗ ಇದರ ಒಂದು ಏನಂತೀವಿ ಡೆನ್ಸಿಟಿ, ವಾಟರ್ ಅಬ್ಸರ್ಪ್ಷನ್ನು, ಇದು ಡ್ಯೂರಬಿಲಿಟಿ, ಇದಗಳೆಲ್ಲ ಏನು ಸಾಂದ್ರತೆಗಳು ಇದಗಳೆಲ್ಲ ಏನು ಚೆಕ್ ಮಾಡಿಬಿಟ್ಟು ಆ ಒಂದು ಇದನ್ನು ಅಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಒಂದು ಟೆಸ್ಟಲ್ಲಿ ಅಪ್ರೂವ್ ಮಾಡಿದಾಗ ಅವರ ಒಂದು ಪ್ಯಾರಾಮೀಟರ್ಸಲ್ಲಿ ಏನೇನು ಬಂದಿದೆ ಆ ಪ್ರಕಾರ ಅವರು ಅದನ್ನು ಟೆಸ್ಟ್ ಮಾಡಿ ಅದನ್ನು ನಮ್ಮ ರಾಮ ಮಂದಿರದ L&T ಅವರು ಮೇನ್ ಕಾಂಟ್ರಾಕ್ಟ್ರು, ಅವರು ಅದನ್ನು ಟೆಸ್ಟ್ ಮಾಡಿ ಅದಕ್ಕೆ ಟೆಸ್ಟಿಗೆಲ್ಲ ಕರೆಕ್ಟಾಗಿದೆ ಅಂತ ಒಪ್ಕೊಂಡು ಇದು ಒಂದು ಅರ್ಥಕ ರೆಸಿಸ್ಟೆನ್ಸ್ ಎಷ್ಟು ಅರ್ಥಕವಾಗಿ ಎಷ್ಟು ವರ್ಷ ಇದು ಬಳಗ್ಬೋದು, ಅದರಿಂದ ಏನನ್ನ ತೊಂದರೆಗಳಾಗುತ್ತಾ, ಮುಂದೆ ಯಾವುದನ್ನು ಅನಾಹುತಗಳಾಗುತ್ತೆ ತಡೆಯುತ್ತಾ ಅನ್ನೋದನ್ನೆಲ್ಲ ಟೆಸ್ಟ್ ಮಾಡಿ ಅದರಿಂದ ಇದು ಮುಖ್ಯವಾಗಿ ಅದು ಸೆಲೆಕ್ಟ್ ಆಗಿರೋದು ಈ ಕಲ್ಲು.
ರೆಸಿಸ್ಟೆಂಟ್ ಪವರ್ ತುಂಬ ಚೆನ್ನಾಗಿರೋದ್ರಿಂದ ಯಾವುದೇ ರೀತಿ ಸುಮಾರು 1500 ವರ್ಷಗಳ ಇತಿಹಾಸ, ಇದಕ್ಕೇನು ತೊಂದರೆ ಆಗೋದಿಲ್ಲ. ಯಾವುದೇ ರೀತಿ ಭೂಕಂಪಗಳ ಸುತ್ತಮುತ್ತ ಇಷ್ಟು ಮೀಟರ್ಗಳಲ್ಲಿ ಆದ್ರೂ ಇದಕ್ಕೇನು ತೊಂದರೆ ಆಗೋದಿಲ್ಲ ದೇವಸ್ಥಾನಕ್ಕೆ ಅಂತ ಹೇಳಿದ್ದಾರೆ. 2 ಅಡಿ ಅಗಲ, 2 ಅಡಿ ಎತ್ತರ, 4 ಅಡಿ ಉದ್ದದ ಕಲ್ಲು ದಿಮ್ಮೆಗಳನ್ನು ಕೊಯ್ರಾದ ಬಳಿಗೆ ತೆಗೆದುಕೊಂಡು ಹೋಗಿ 3 ನೂಲಿಗೆ ಕೆತ್ತನೆ ಮಾಡಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಕಳುಹಿಸಲಾಗಿದೆ. ಚಿಕ್ಕಬಳ್ಳಾಪುರದ ಕಲ್ಲುಗಳು ಶ್ರೀರಾಮ ಮಂದಿರದ ನಿರ್ಮಾಣದ ಅಡಿಪಾಯಕ್ಕೆ ಬಳಕೆಯಾಗಿರುವುದು ಜಿಲ್ಲೆಗೆ ತಂದ ಹೆಮ್ಮೆ. ಇನ್ನು ರಾಮನ ವಿಗ್ರಹ ನಿರ್ಮಾಣಕ್ಕೆ ಬಳಸಿರುವ ಕೃಷ್ಣಶಿಲೆ ಕಲ್ಲು ಕರ್ನಾಟಕದ್ದು. ರಾಮಲಲ್ಲ ಭವ್ಯ ಮೂರ್ತಿಯನ್ನು ಕೆತ್ತನೆ ಮಾಡಿರುವವರು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕರ್ನಾಟಕದವರ. ಅಲ್ಲದೆ ರಾಮಲಲ್ಲ ವಿಗ್ರಹಕ್ಕೆ ಆಯ್ಕೆಯಾದ ಕಲ್ಲು ಕರ್ನಾಟಕದ್ದೇ ಎಂಬುದು ವಿಶೇಷ. ರಾಮ ಶ್ರೀರಾಮ ರಾಮ ರಘುರಾಮ, ನಿನ್ನನ್ನು ನೋಡಿದರೆ ಸಾಕಯ್ಯ, ಸ್ವರ್ಗವೇ ಭೂಮಿಗೆ ಬಂದ ಹಾಗಯ್ಯ. ಬೇಕಿಲ್ಲ ನಮಗೆನ್ನೇನು, ನೀನೇ ನೀನೇ ನಮಗೆಲ್ಲರೂ ರಾಮ ಶ್ರೀರಾಮ. ಎ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಕಳೆದ ಆಗಸ್ಟ್ ತಿಂಗಳಲ್ಲಿ ಚಿಂತಾಮಣಿ ತಾಲೂಕಿನ ರಾಗುಟ್ಟಹಳ್ಳಿ ಮೆಟ್ರಿಕ್ ಪೂರ್ವ ಬಾಲಕರ ಹಾಸ್ಟೆಲ್ನಲ್ಲಿ ಉಪಹಾರ ಸೇವಿಸಿ 25 ಮಕ್ಕಳು ಅಸ್ವಸ್ಥಗೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಯೋಗಾಲಯದ ವರದಿ ಆಧರಿಸಿ 6 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಕಳೆದ 2023 ಆಗಸ್ಟ್ 16ರಂದು ಚಿಂತಾಮಣಿ ತಾಲೂಕಿನ ಕೆ ರಾಗುಟ್ಟಹಳ್ಳಿಯ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದಲ್ಲಿ ಆಹಾರ ಸೇವಿಸಿದ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದು, ಅಂದು ವಿದ್ಯಾರ್ಥಿಗಳು ಸೇವಿಸಿದ್ದ ಆಹಾರದಲ್ಲಿ ಮಲರೂಪದ ತ್ಯಾಜ್ಯ ಬೆರಕೆಯಾಗಿದೆ ಎಂದು ಲ್ಯಾಬ್ನ ವರದಿಯ ಹಿನ್ನೆಲೆಯಲ್ಲಿ ವಿವಿಧ ದಲಿತ ಸಂಘಟನೆಗಳು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತೆ ಒತ್ತಾಯಿಸಿದ್ರು. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ನಿಲಯದಲ್ಲಿ ಕೆಲಸ ಮಾಡುತ್ತಿದ್ದ ಜಯರಾಮ್ ಸಿಂಗ್, ಭರಣಿಕುಮಾರ್, ಮುನಿರತ್ನಮ್ಮ, ಚಿಕ್ಕನರಸಮ್ಮ, ಸವಿತಾ, ಮಂಜುನಾಥ್ ಎಂಬುವರ ವಿರುದ್ಧ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದು, ಜಿಲ್ಲಾಡಳಿತ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದು, ಅಲ್ಲಿನ ಸಿಬ್ಬಂದಿ ನಡುವೆ ಇದ್ದ ಆಂತರಿಕ ಜಗಳದ ಹಿನ್ನೆಲೆಯಲ್ಲಿ ಆಹಾರವನ್ನ ಕಲುಷಿತಗೊಳಿಸಿದ್ದರು ಎನ್ನಲಾಗಿದೆ. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಅವಧಿಯಲ್ಲಿ ದಾಬಸ್ಪೇಟೆಯಿಂದ ಹೊಸಕೋಟೆವರೆಗೆ 80 ಕಿಲೋಮೀಟರ್ ಉದ್ದದ ದಶಪಥ ರಸ್ತೆ, ಬೆಂಗಳೂರು ಚೆನ್ನೈ ಸೂಪರ್ ಎಕ್ಸ್ಪ್ರೆಸ್ ಕಾರಿಡಾರ್ ರಸ್ತೆ ಸೇರಿದಂತೆ ಸುಮಾರು 20,000 ಕೋಟಿ ರುಗಳ ಅನುದಾನದಲ್ಲಿ ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳು ನನಗೆ ತೃಪ್ತಿ ನೀಡಿದ್ದು, ನನ್ನ ಎಲ್ಲಾ ಕೆಲಸಗಳಿಗೆ ಉತ್ತಮ ಪ್ರೋತ್ಸಾಹ ನೀಡಿದ ಜಿಲ್ಲಾಡಳಿತ, ಇಲಾಖಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಅಭಿನಂದನೆ ಸಲ್ಲಿಸುತ್ತೇನೆಂದು ಚಿಕ್ಕಬಳ್ಳಾಪುರದ ಸಂಸದ ಬಿಎನ್ ಬಚ್ಚೇಗೌಡ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ನಡೆದ 2023-24ನೇ ಸಾಲಿನ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನ ಸಂಸದ ಬಿಎನ್ ಬಚ್ಚೇಗೌಡ ವಹಿಸಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಇತ್ತೀಚೆಗೆ ಅಪ್ರಾಪ್ತ ಬಾಲಕಿಯರ ಗರ್ಭಿಣಿ ಪ್ರಕರಣಗಳು ಜಿಲ್ಲೆಯಲ್ಲಿ ಕಂಡು ಬಂದಿರುವ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಿಂದ ಮಾಹಿತಿ ಪಡೆದುಕೊಳ್ಳಲಾಗಿದೆ. ಸರ್ಕಾರಿ ವಸತಿ ನಿಲಯಗಳ ನಿಲಯ ಪಾಲಕರು ಜಾಗೃತೆಯಿಂದ ಕಾರ್ಯನಿರ್ವಹಿಸಬೇಕು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದನಾದ ನನ್ನ ಅವಧಿಯಲ್ಲಿ ಈವರೆಗೆ ಹಲವು ಅಭಿವೃದ್ಧಿ ಕ್ರಮಗಳನ್ನು ನನ್ನ ಕ್ಷೇತ್ರದಲ್ಲಿ ಕೈಗೊಂಡಿದ್ದೇನೆ. ದಾಬಸ್ಪೇಟೆಯಿಂದ ಹೊಸಕೋಟೆವರೆಗೆ 80 ಕಿಲೋಮೀಟರ್ ಉದ್ದದ ದಶಪಥ ರಸ್ತೆಯನ್ನು ನಿರ್ಮಾಣ ಮಾಡುವ 2,756 ಕೋಟಿ ವೆಚ್ಚದ ಬೆಂಗಳೂರು ಚೆನ್ನೈ ಸೂಪರ್ ಎಕ್ಸ್ಪ್ರೆಸ್ ಕಾರಿಡಾರ್ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದೆ. ನನ್ನ ಎಲ್ಲ ಕೆಲಸಗಳಿಗೆ ಉತ್ತಮ ಕಾರ್ಯನಿರ್ವಹಣೆಯ ಮೂಲಕ ಪ್ರೋತ್ಸಾಹಿಸಿದ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಅಭಿನಂದನೆ ತಿಳಿಸಿದರು.
ಬಾಲ್ಯ ವಿವಾಹ ಆದಂತಹ ಘಟನೆ ಮತ್ತು ಭ್ರೂಣ ಹತ್ಯೆ ಆಗಿರ್ತಕ್ಕಂತಹ ವಿಷಯಗಳು ಬಹಳ ಮುಖ್ಯವಾಗಿ ಬೇಕಾಗಿದ್ದಂತಹದ್ದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತಹದ್ದು. ಇಲ್ಲಿ ಬಾಲ ಗರ್ಭಿಣಿಯರು 39 ಜನ ಇದ್ದಾರೆ ಈ ಜಿಲ್ಲೆನಲ್ಲಿ ಹೇಳುವಂತದ್ದು. ಬಾಲ್ಯ ವಿವಾಹಗಳು 84 ಆಗಿದೆ. ಬಾಲ್ಯ ವಿವಾಹಗಳು ಈ ಬಾಲ ಗರ್ಭಿಣಿಯರ ವಿಷಯದಲ್ಲಿ ಅದನ್ನ ಇವತ್ತು FIR ಹಾಕಿ ಪೋಕ್ಸೋ ಕಾಯ್ದೆಯನ್ನು ಹಾಕಿ. ಸಭೆಯಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿಟಿ ನಿಠಾಲಿ, ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ ರಾಜ ಇಮಾಮ್ ಖಾಸಿಂ, ಯೋಜನಾ ನಿರ್ದೇಶಕ ಈಶ್ವರಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಅದು ಇಂದಿಗೂ ರಾಮಾಯಣದ ಕುರುಹುಗಳನ್ನು ಜೀವಂತವಾಗಿಟ್ಟುಕೊಂಡಿರುವ ಕ್ಷೇತ್ರ. ಸೀತಾಮಾತೆ ವನವಾಸ ಮಾಡಿದ ಕ್ಷೇತ್ರ, ಲವಕುಶರು ಜನಿಸಿದ ಸ್ಥಳವದು. ಅಷ್ಟೇ ಅಲ್ಲ, ರಾಮ ಲಕ್ಷ್ಮಣರು ಲವಕುಶರೊಟ್ಟಿಗೆ ಕಾಳಗ ಮಾಡಿದ ಸ್ಥಳ ತ್ರೇತಾಯುಗದ ಅವಂತಿಕ ಕ್ಷೇತ್ರ. ಇಂದಿನ ಅವನಿ ಕ್ಷೇತ್ರವಾಗಿ ಮರ್ಯಾದಾ ಪುರುಷ ಶ್ರೀರಾಮ ಮತ್ತು ಸೀತಾಮಾತೆಯ ಪವಿತ್ರತೆಯನ್ನ ಸಾರುತ್ತಿರುವ ಸ್ಥಳದ ಕುರಿತು ಒಂದು ವರದಿ ಇಲ್ಲಿದೆ. ಭಾರತ ಎಂದರೆ ರಾಮಾಯಣ ಮತ್ತು ಮಹಾಭಾರತಗಳ ಚರಿತ್ರೆಯನ್ನು ಸಾರುವ ನೆಲೆಯಾಗಿದೆ. ಭಾರತದಲ್ಲಿ ಯಾವುದೇ ಮೂಲೆಗೆ ಹೋದರೂ ಮರ್ಯಾದಾ ಪುರುಷ ಶ್ರೀರಾಮನ ಕತೆ ಹೇಳುತ್ತದೆ. ಅದರಲ್ಲೂ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ತ್ರೇತಾಯುಗ ಕಾಲದ ಅವಂತಿಕ ಕ್ಷೇತ್ರ ಇಂದಿನ ಅವಣಿ ಗ್ರಾಮ. ಈ ಗ್ರಾಮದಲ್ಲಿರುವ ಬೆಟ್ಟವನ್ನು ಸೀತಮ್ಮ ಬೆಟ್ಟ, ವಾಲ್ಮೀಕಿ ಆಶ್ರಮ ಎಂದು ಕರೆಯುವ ರಾಮಾಯಣದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಬೆಟ್ಟ ಇದಾಗಿದೆ ಎಂದು ಹೇಳಲಾಗುತ್ತದೆ. ಅವಣಿ ಎಂದರೆ ಪುಣ್ಯಭೂಮಿ. ಇಲ್ಲಿ ರಾಮನ ಮತ್ತು ಸೀತಾಮಾತೆಯ ಕೆಲವು ಕುರುಹುಗಳು ಇವೆ ಎಂದು ಹೇಳಲಾಗುತ್ತೆ. ಅವಣಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಬೆಟ್ಟವನ್ನು ಸೀತಮ್ಮ ಬೆಟ್ಟ, ವಾಲ್ಮೀಕಿ ಗುಹೆ ಎಂದು ಸಹ ಕರೆಯಲಾಗುತ್ತದೆ. ಇನ್ನು ಸೀತಾಮಾತೆ ವನವಾಸಕ್ಕೆ ಬಂದಾಗ ಆಶ್ರಯ ಪಡೆದಂಥ ಸ್ಥಳ ಈ ವಾಲ್ಮೀಕಿ ಆಶ್ರಮ ಎಂದು ಹೇಳಲಾಗಿದೆ. ಇಲ್ಲಿ ರಾಮಲಿಂಗೇಶ್ವರ, ಲಕ್ಷ್ಮಣೇಶ್ವರ, ಭರತೇಶ್ವರ ಲಿಂಗವಿರುವ ಪುರಾತನ ದೇವಾಲಯವನ್ನು ನೋಡಬಹುದು. ಸೀತಾಮಾತೆ ಪ್ರತಿಷ್ಠಾಪನೆ ಮಾಡಿರುವ ಪಾರ್ವತಿ ದೇವಾಲಯ ಇಲ್ಲಿದೆ. ಸೀತಾಮಾತೆ ಲವಕುಶರಿಗೆ ಜನ್ಮ ನೀಡುವ ಸಮಯದಲ್ಲಿ ಪ್ರಸವ ವೇದನೆಯಿಂದ ಹೊರಳಾಡಿದ ಸ್ಥಳವನ್ನು ಹೊರಳುಗುಂಡು ಎಂದು ಮಾಡಲಾಗಿದೆ. ಇಲ್ಲಿ ಇಂದಿಗೂ ಮಹಿಳೆಯರು, ಮಕ್ಕಳು ಇಲ್ಲಿ ಹೊರಳುವ ಮೂಲಕ ತಮ್ಮ ಕಷ್ಟಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಇನ್ನು ಮಕ್ಕಳಾಗದ ಮಹಿಳೆಯರು ಇಲ್ಲಿಗೆ ಬಂದು ಬೆಟ್ಟದ ಮೇಲಿರುವ ಧನುಷ್ಕೋಟಿಯಲ್ಲಿ ಸ್ನಾನ ಮಾಡಿ ನಂತರ ಪಾರ್ವತಿ ದೇವಿಗೆ ಪೂಜೆ ಮಾಡಿದರೆ ಮಕ್ಕಳಾಗುತ್ತದೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ರಾಮಾಯಣ ಕಾಲದ ಪ್ರತೀತಿಗಳು, ಸ್ಥಳ ಪುರಾಣಗಳು ಇಂದಿಗೂ ಇಲ್ಲಿ ಜೀವಂತಿಕೆಯನ್ನ ಹೊಂದಿದೆ. ಇನ್ನು ಇಂತಹ ಪುರಾಣವುಳ್ಳ ದೇವಸ್ಥಾನವನ್ನು ಸರ್ಕಾರಗಳು ಕಡೆಗಣಿಸುತ್ತಿದ್ದು ದೇವಸ್ಥಾನವನ್ನ ಅಭಿವೃದ್ಧಿ ಮಾಡದೆ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ. ಇದರ ಬಗ್ಗೆ ಗಮನ ಹರಿಸಿ ದೇವಸ್ಥಾನವನ್ನು ಉಳಿಸಿಕೊಡಿ ಎಂದು ಸ್ಥಳೀಯರು ಮನವಿ ಮಾಡಿದ್ದಾರೆ. ಒಟ್ಟಾರೆ ರಾಮಾಯಣ ನಡೆದು ಯುಗಗಳೇ ಕಳೆದ ಮೇಲೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗುತ್ತಿರುವುದು ಹಿಂದೂಗಳಿಗೆ ಹೆಮ್ಮೆಯ ವಿಚಾರ. ಇಂಥ ಸಂದರ್ಭದಲ್ಲಿ ಅವತಾರ ಪುರುಷ ಶ್ರೀರಾಮಚಂದ್ರ
ಕೋಲಾರ ಜಿಲ್ಲೆಯ ಮಣ್ಣಿನಲ್ಲಿ ಪಾದ ಸ್ಪರ್ಶವಾಗಿದೆ ಅನ್ನೋದು ಜಿಲ್ಲೆಯ ಜನರಿಗೆ ಪುಣ್ಯದ ವಿಷಯ. ಇದು ರಾಮಲಿಂಗೇಶ್ವರ ಅಂತ ಹೇಳ್ಬಿಟ್ಟು, ರಾಮಲಿಂಗೇಶ್ವರ ಅಂದರೆ ಈ ತಂದೆ ಮಕ್ಕಳು ಯುದ್ಧ ಮಾಡಿರೋಕ್ಕೋಸ್ಕರವಾಗಿ ಅವರ ಪಾಪ ಪರಿಹಾರ ಆಗಬೇಕು ಅಂತ ಹೇಳ್ಬಿಟ್ಟು ವಾಲ್ಮೀಕಿ ಮಹರ್ಷಿನ ಕೇಳ್ತಾರೆ. ಆಗ ವಾಲ್ಮೀಕಿ ಮಹರ್ಷಿಗಳು ಈ ಪಾಪ ಪರಿಹಾರ ಆಗಬೇಕು ಅಂದರೆ ಒಂದು ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದ್ರೆ ನಿಮ್ಗೆ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಆಗ ತಂದೆ ಮಕ್ಕಳು ಬಂದು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿ ಅಂತ ರಾಮಲಿಂಗೇಶ್ವರ ಅಂತ ಹೇಳ್ಬಿಟ್ಟು. ಪಕ್ಕದಲ್ಲಿ ಅಮ್ಮನವರು ಸೀತಾ ಪಾರ್ವತಿ ಅಂತ, ಸೀತಾದೇವಿನ ಲಕ್ಷ್ಮಣ ಕರ್ಕೊಂಬಂದು ದಂಡಕಾರಣ್ಯದಲ್ಲಿ ಬಿಟ್ಟಾಗ ಅವಾಗ ಸೀತಾದೇವಿ ವಾಲ್ಮೀಕಿ ಮಹರ್ಷಿನ ಕೇಳ್ತಾರೆ, ನಾನು ಪುನಃ ರಾಮ ದರ್ಶನ ಪಡಿಬೇಕು ಅಂದರೆ ಯಾವ ವ್ರತ ಮಾಡಬೇಕು, ಯಾವ ಪೂಜೆ ಮಾಡಬೇಕು ಅಂತ ಕೇಳ್ತಾರೆ. ಆವಾಗ ವಾಲ್ಮೀಕಿ ಮಹರ್ಷಿಗಳು ನೀವು ಪುನಃ ರಾಮ ದರ್ಶನ ಪಡಿಬೇಕು ಅಂದರೆ ಗೌರಿ ರಥವನ್ನು ಮಾಡಿದ್ರೆ ನೀವು ಪುನಃ ರಾಮ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಆಗ ಸೀತಾದೇವಿ ಪಾರ್ವತಿ ದೇವಿನ ಇಟ್ಕೊಂಡು ಗೌರಿ ರಥವನ್ನು ಮಾಡಿದ್ದು ಅಂತ ಹೇಳ್ಬಿಟ್ಟು ಅವ್ರು 14 ವರ್ಷ ರಥ ಮಾಡ್ತಾರೆ. ಲಾಸ್ಟಲ್ಲಿ ಸೀತಾದೇವಿನ ಪ್ರತಿಷ್ಠೆ ಮಾಡ್ತಾರೆ. ಸೀತಾದೇವಿ ಆಮೇಲೆ ಭೂಮಿ ಒಳಗಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇದೆ ಸರ್. ಇಲ್ಲಿ ಅಭಿವೃದ್ಧಿ ಆಗಿ ಇದನ್ನು ಸೆಂಟ್ರಲ್ ಆರ್ಗ್ಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಇಟ್ಕೊಂಡಿದ್ದಾರೆ. ಇದು ಅಭಿವೃದ್ಧಿ ಆಗಬೇಕು, ಜನ ಬರ್ತಾ ಇದ್ದಾರೆ, ಇದನ್ನೆಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡಿ ಮೇಲೆ ಲವಕುಶಲಿಟ್ಟಿರೋ ಜಾಗ ಬೆಟ್ಟದ ಮೇಲೆ ಸುಮಾರು 250 ಎಕರೆ ಬೆಟ್ಟ. ಅದು 250 ಎಕರೆಯಲ್ಲಿ ಮೇಲೆಯಿಂದ ಹೋದರೆ ಸೀತಾದೇವಿ ಪಾರ್ವತಿ ದೇವಿನ ಪೂಜೆ ಮಾಡ್ತಾಯಿದ್ದ ಸ್ಥಳ. ಅದರಲ್ಲಿ ಸ್ವಲ್ಪ ಕೆಳಗೆ ಬಂದರೆ ಧನುಷ್ಕೋಟಿ, ಉರುಳುಗುಂಡೆ, ವಾಲ್ಮೀಕಿ ಆಶ್ರಮ, ಲವಕುಶಲು ಹುಟ್ಟಿರೋ ಅದು ಜಂಟಿ ಶಿವಲಿಂಗಗಳು. ಅದು 2 ಲವಕುಶಲು ಹುಟ್ಟಿರೋದನ್ನ ಜಂಟಿಯಾಗಿ ಇದೆ ಅದು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಜನರ ಆರ್ಥಿಕ ಮಟ್ಟ ಸುಧಾರಿಸಬೇಕು, ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ದೊರಕಬೇಕು, ಬಡವರಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡಿಕೊಂಡು ಬರ್ತಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ತುಮಕೂರು ಜಿಲ್ಲೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಕೊಡಗದಾಲ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉದ್ಘಾಟಿಸಿ ಮಾತನಾಡಿ, ನಮ್ಮ ಸರ್ಕಾರ ಚುನಾವಣೋತ್ತರದಲ್ಲಿ ನೀಡಿದ ಪ್ರಮುಖ 5 ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದೇವೆ. ಜನರ ಆರ್ಥಿಕ ಮಟ್ಟ ಸುಧಾರಿಸಬೇಕೆಂಬುದೇ ನಮ್ಮ ಸರ್ಕಾರದ ಉದ್ದೇಶ. ಕೊಡಗದಾಲ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ 25 ಲಕ್ಷ ಹಣವನ್ನು ಮಂಜೂರು ಮಾಡಲಾಗಿದ್ದು, ಕಟ್ಟಡ ನಿರ್ಮಾಣ ಮಾಡಲು ಇನ್ನು ಹೆಚ್ಚುವರಿಯಾಗಿ 25 ಲಕ್ಷ ಹಣವನ್ನು ಮಂಜೂರು ಮಾಡಲಾಗುತ್ತದೆ. 400 ಕೋಟಿ ಹಣವನ್ನು ಕೊರಟಗೆರೆ ತಾಲೂಕಿನ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗೆ ಹಾಕಲಾಗಿದೆ. 23 ಕೋಟಿ ವೆಚ್ಚದಲ್ಲಿ ಎತ್ತಿನಹೊಳೆ ಯೋಜನೆಯ ಮೂಲಕ 109 ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಮಾಡಲಾಗ್ತಿದೆ ಎಂದು ತಿಳಿಸಿದರು. ನಿಮ್ಗೆ ಅವಾಗ ನೀರು ಇಟ್ಕೊಳ್ಳೋದಕ್ಕೆ ಸಲ್ಲಿಸಿ ಆ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನೀರು ಬರ್ಬೇಕಲ್ಲ, ಅದಕ್ಕೆ ಬಹುಗ್ರಾಮ ಯೋಜನೆ ಅಂತೇಳಿ ಸುಮಾರು ಈ ನಮ್ಮ ಇಡೀ ಕ್ಷೇತ್ರಕ್ಕೆ, ಕೊರಟಗೆರೆ ಕ್ಷೇತ್ರಕ್ಕೆ 400 ಕೋಟಿ ರೂಪಾಯಿ ಮಂಜೂರು. 400 ಕೋಟಿ ರೂಪಾಯಿ. ಈ ಕೃಷಿ ಇಲಾಖೆ, ಆರೋಗ್ಯ ಇಲಾಖೆ, ರೇಷ್ಮೆ ಇಲಾಖೆಯ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ ಪ್ರಭು, ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್, ಕೊಡಗದಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಮ್ಮ, ಉಪಾಧ್ಯಕ್ಷೆ ಗೌರಮ್ಮ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಪೊಲೀಸರು ಶಾಂತಿ ಸಭೆ ನಡೆಸಿದ ದಿನವೇ ಶ್ರೀರಾಮನ ಬೃಹತ್ ಫ್ಲೆಕ್ಸ್ ಅನ್ನ ಕಿಡಿಗೇಡಿಗಳು ಹರಿದು ಬಿಸಾಡಿದ ಘಟನೆ ಬಾಗೇಪಲ್ಲಿ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಮುಂದೆ ಜರುಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರತಿಷ್ಠಾನದ ಪ್ರಯುಕ್ತ ಬಾಗೇಪಲ್ಲಿಯ ಶ್ರೀರಾಮನ ದೇಗುಲದಲ್ಲಿ ನಡೆಯುತ್ತಿರುವ ಶ್ರೀರಾಮ ಕೋಟಿ ನಾಮ ಜಪ ಸಪ್ತಾಹ ಕಾರ್ಯಕ್ರಮದ ಫ್ಲೆಕ್ಸ್ ಅನ್ನು ಬಾಗೇಪಲ್ಲಿ ಪಟ್ಟಣದ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಅಳವಡಿಸಲಾಗಿತ್ತು. ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠೆ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ವಿವಿಧ ಧರ್ಮೀಯರೊಂದಿಗೆ ಶುಕ್ರವಾರ ಸಂಜೆ ಶಾಂತಿ ಸಭೆಯನ್ನ ಪೊಲೀಸರು ನಡೆಸಿದರು. ಶಾಂತಿ ಸಭೆ ನಡೆಸಿದ ದಿನವೇ ಶ್ರೀರಾಮನ ಫ್ಲೆಕ್ಸ್ ಅನ್ನ ಕಿತ್ತು ಬಿಸಾಡಿದ್ದಾರೆ, ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ.
ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿ ತನಿಖೆ ಮುಂದುವರೆಸಿದ್ದಾರೆ. PS ರಾಜೇಶ್, ನ್ಯೂಸ್ ಟಿವಿ, ಬಾಗೇಪಲ್ಲಿ. ಮದನಕುಂಟೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಸೇರಿದ 3 ಎಕರೆ 1 ಗುಂಟೆ ಜಮೀನು ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಕಳೆದ 2003ರಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಇದೀಗ ನ್ಯಾಯಾಲಯದಿಂದ ದೇವಸ್ಥಾನದ ಪರವಾಗಿ ಆದೇಶವಾಗಿರುತ್ತದೆ. ಆದರೆ ಖಾಸಗಿ ವ್ಯಕ್ತಿಯೊಬ್ಬರು ದೇಗುಲಕ್ಕೆ ಕಳೆದ ರಾತ್ರಿ ಬೀಗ ಜಡಿದಿರುವುದು ಇಡೀ ಭಕ್ತ ಸಮುದಾಯಕ್ಕೆ ನೋವನ್ನ ಉಂಟು ಮಾಡಿದೆ ಎಂದು ದೇವಾಲಯದ ಅಧ್ಯಕ್ಷ AP ಕೃಷ್ಣಪ್ಪ ಹೇಳಿದರು. ದೇವನಹಳ್ಳಿ ತಾಲೂಕಿನ ಉದಯಗಿರಿ ಗ್ರಾಮದ ಸರ್ವೆ ನಂಬರ್ 28ರಲ್ಲಿ ಜಮೀನಿಗೆ ಸಂಬಂಧಿಸಿದಂತೆ ದೇವಾಲಯದ ಸ್ಥಳದಲ್ಲಿ ಬೀಗ ಜಡಿದಿರುವುದನ್ನು ಖಂಡಿಸಿ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ದೇವಾಲಯದ ಬೀಗವನ್ನ ತೆರೆದು ಭಕ್ತರಿಗೆ ಶ್ರೀ ಆಂಜನೇಯ ಸ್ವಾಮಿ ದೇವರ ಸೇವೆಯನ್ನ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿದರು. ಟ್ರಸ್ಟ್ ಅಧ್ಯಕ್ಷ AP ಕೃಷ್ಣಪ್ಪ ಮಾತನಾಡಿ, KITಯಲ್ಲಿ 2003ರಲ್ಲಿ ಪ್ರಕರಣ ಹಾಕಲಾಗಿತ್ತು. ದೇವಾಲಯದ ಮಾನ್ಯವಾಗಿದೆ. 6 ಗುಂಟೆ ದೇವಾಲಯದ ಜಾಗ, 2 ಎಕರೆ 35 ಗುಂಟೆ ಜಾಗವಿದೆ. ಲಕ್ಷ್ಮಣ್ ರಾವ್ ಎಂಬುವ ಖಾಸಗಿ ವ್ಯಕ್ತಿ 1958-59ರಲ್ಲಿ ಖಾತೆ ಮಾಡಿಕೊಂಡಿದ್ದಾರೆ. ಇದು ದೇವಾಲಯದ ಆಸ್ತಿ ಎಂದು ಸುಮಾರು 100 ಹಳ್ಳಿಗಳ ಒಕ್ಕಲು ಅವರಿಂದ ಪ್ರಕರಣ ದಾಖಲಿಸಲಾಗಿತ್ತು. ಈ ಜಾಗ ದೇವಸ್ಥಾನದ ಜಾಗವಾಗಿದೆ. ಇದನ್ನ ಬಿಡಬೇಕೆಂದು ಕೇಸ್ ಹಾಕಲಾಗಿತ್ತು. ಅದರಂತೆ ನ್ಯಾಯಾಲಯದಿಂದ ಆದೇಶ ಬಂದಿದೆ. ಹೈಕೋರ್ಟ್ ಮೂಲಕವೂ ಜಿಲ್ಲಾಧಿಕಾರಿಗಳ ಆದೇಶವಾಗಿದೆ. ತಹಸೀಲ್ದಾರ್ ಹಂತದಲ್ಲಿ ಇದೀಗ ದೇಗುಲವನ್ನ ತೆರೆಯಬೇಕೆಂದು ಮಾಹಿತಿ ನೀಡಿದರು. ಆಂಜನೇಯ ದೇವಸ್ಥಾನದ 3 ಎಕರೆ 1 ಗುಂಟೆ 6 ಗುಂಟೆ ದೇವಸ್ಥಾನ ಜಾಗ, 2 ಎಕರೆ 35 ಗುಂಟೆ ಇದರದ್ದು ಮಾನ್ಯ ಅಂತ ಇತ್ತು. ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ಮಾನ್ಯ ಅಂತ. ಅದನ್ನೇನು ಮಾಡಿದ್ರು, ಲಕ್ಷ್ಮಣರಾವ್ ಅವರು ಇದು ಮಾಡಿಕೊಂಡು 47 ಎಕರೆ ಚಿಲ್ಲರೆ 58-59 ಅವ್ರ ಹೆಸರು ಖಾತೆ ಮಾಡಿಸ್ಕೊಂಡಿದ್ರು. ಇದು ದೇವಸ್ಥಾನದ ಆಸ್ತಿ ಅಂತ ಹೇಳ್ಬಿಟ್ಟು ನಾವು ಕೇಸ್ ಹಾಕಿದ್ವಿ. ಎಲ್ಲ ಈ ಸುಮಾರು ಒಂದು 50 ಹಳ್ಳಿಯವರು 100 ಹಳ್ಳಿಯವರು ಇದಕ್ಕೆ ಒಕ್ಕಲು ಇರೋದು. ಇದರಲ್ಲಿ ಸಾವಿರಾರು ಜನ ಅವರೇ ಒಕ್ಕಲಿರೋರು. ಅದನ್ನ ಇದು ಮಾಡಿಕೊಂಡು ಕೇಸ್ ಹಾಕೋದ್ರು. KITಯಿಂದ ನಮ್ಮ ಕಡೆ ಆದೇಶ ಆಯಿತು. ಇದು ದೇವಸ್ಥಾನದ್ದು ಇದು ಬಿಡಬೇಕು ಅಂತ ಇದು ಮಾಡಿದ್ರು. ಟೋಟಲ್ 3 ಎಕರೆ 1 ಗುಂಟೆನೂ ದೇವಸ್ಥಾನಕ್ಕೆ ಸೇರಿರತಕ್ಕದ್ದು ಅಂತ ಹೇಳ್ಬಿಟ್ಟು ಖಾತೆ ಪಾಣಿ ಮಾಡವ್ರೆ. ಅದರಿಂದ ನಾವು ಇವತ್ತು ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಶ್ರೀ ಮದನಗುಂಟೆ ಆಂಜನೇಯ ಸ್ವಾಮಿ ಸೇವಾ ಅಭಿವೃದ್ಧಿ ಟ್ರಸ್ಟ್ನ ಉಪಾಧ್ಯಕ್ಷ ಬಚ್ಚೇಗೌಡ ಪಟೇಲಪ್ಪ, ಕಾರ್ಯದರ್ಶಿ ಕೆ ರಾಜಣ್ಣ, ಪ್ರಧಾನ ಕಾರ್ಯದರ್ಶಿ AV ರಾಜಾಚಾರ್ಯ ಸೇರಿದಂತೆ ಹಲವರು ಭಕ್ತಾದಿಗಳು ದೇವಾಲಯದ ಮುಂಭಾಗದಲ್ಲಿ ಕುಳಿತು ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ದಿನದಂದು ದೇವಾಲಯದಲ್ಲಿ ಪೂಜೆಗಳನ್ನು ಮಾಡಲು ಅವಕಾಶ ನೀಡಿ ಎಂದು ಮನವಿ ಮಾಡೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಭಕ್ತಾದಿಗಳಾದ KR ನಾಗೇಶ್, ಕೃಷ್ಣಯ್ಯ, ಅಶೋಕ್, ಸಂದೀಪ್, ನಗರದ ಸುತ್ತಮುತ್ತಲಿನ ಹಳ್ಳಿಗಳ ಭಕ್ತ ಸಮೂಹ ಹಾಜರಿದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಮೈಸೂರು ಸಂಸದ ಪ್ರತಾಪ್ ಸಿಂಹ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುವುದಾಗ್ಲಿ, ಅನುಭವಿ ರಾಜಕಾರಣಿ CM ಸಿದ್ದರಾಮಯ್ಯ ವಿರುದ್ಧ ನಾಲಿಗೆ ಹರಿಬಿಡುವುದು ಬಿಜೆಪಿ ಮುಖಂಡರ ಸಂಸ್ಕೃತಿಯನ್ನ ಬಿಂಬಿಸುತ್ತದೆ. ಇದು ಹೀಗೆಯೇ ಮುಂದುವರೆದ್ರೆ ನಮಗೂ ಮಾತನಾಡಲು ಬರುತ್ತೆ ಅಂತ ಚಿಕ್ಕಬಳ್ಳಾಪುರ ಯುವ ಕಾಂಗ್ರೆಸ್ ಅಧ್ಯಕ್ಷ ಕುಬೇರ ಅಚ್ಚು ಎಚ್ಚರಿಕೆ ಕೊಟ್ಟಿದ್ದಾರೆ. ನಾನು ಪ್ರತಾಪ್ ಸಿಂಹ ಅವರಿಗೆ ಇದೇ ಹೇಳಕ್ ಇಷ್ಟಪಡ್ತೀನಿ, ನಿಮ್ಗೆ ಒಂದೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ರಾಜಕೀಯ ಪಕ್ಷಗಳ ಮುಖಂಡರ ಟಾಕ್ ವಾರ್ ಮಿತಿ ಮೀರುತ್ತಿದೆ. ಮೈಸೂರು ಸಂಸದ ಪ್ರತಾಪ್ ಸಿಂಹ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರನ್ನ ಕೊಚ್ಚೆಗೆ ಹೋಲಿಸಿ ಮಾತನಾಡಿದ್ದಾರೆ. CM ಸಿದ್ದರಾಮಯ್ಯ ವಿರುದ್ಧವೂ ಅಸಂವಿಧಾನಿಕ ಪದ ಬಳಕೆ ಮಾಡಿ ನಿಂದಿಸಿದ್ದಾರೆ. ಇದು ಹೀಗೆಯೇ ಮುಂದುವರೆದ್ರೆ ನಾವು ಅದಕ್ಕೆ ತಕ್ಕ ಉತ್ತರ ಕೊಡಬೇಕಾಗುತ್ತದೆ ಎಂದು ಚಿಕ್ಕಬಳ್ಳಾಪುರ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಕುಬೇರ ಅಚ್ಚು ಎಚ್ಚರಿಕೆ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪ್ರದೀಪ್ ಈಶ್ವರ್ ಬಗ್ಗೆ ಕೊಚ್ಚೆಗೆ ಕಲ್ಲು ಹಾಕಿದಂತೆ ಎಂದು ಸಂಬೋಧಿಸಿ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ. CM ವಿರುದ್ಧವೂ ಮಾತನಾಡಿದ್ದಾರೆ. ಪ್ರತಾಪ್ ಸಿಂಹ ಪರ ಅವರ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷರು ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ. ಎಲ್ಲರಿಗೂ ಬಹಿರಂಗ ಸವಾಲು ಹಾಕ್ತೀವಿ, ಬನ್ನಿ ಎದುರೆದುರಿಗೆ ಮಾತನಾಡೋಣ, ನಿಮ್ಮ ಬಂಡವಾಳವನ್ನ ಬಯಲಿಗೆಳೆಯುತ್ತೇವಂತ ಚಾಲೆಂಜ್ ಹಾಕಿದ್ದಾರೆ. ಅಪ್ರತಿಮ ನಾಯಕ, ಎಷ್ಟೋ ಬಾರಿ ಬಜೆಟ್ಗಳನ್ನ ಮಂಡನೆ ಮಾಡಿದ್ದಾರೆ. ಅವ್ರ ಬಗ್ಗೆ ನೀವು ಅವಹೇಳನಕಾರಿಯಾಗಿ ತೆಗೆದಾಕಿ ಮಾತಾಡೋದು
ಒಂದು ಅವರ ಪಕ್ಷದ ಒಂದು MLA ಆಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಅವ್ರ ಬಗ್ಗೆ ಮಾತಾಡಿದಾಗ ಕ್ವಶನ್ ಮಾಡೋದ್ರಲ್ಲಿ ತಪ್ಪೇನಿದೆ ಸ್ವಾಮಿ. ಸೊ ನಾನು ಪ್ರತಾಪ್ ಸಿಂಹ ಅವ್ರಿಗೆ ಇದೇ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಶಾಸಕರ ಬಗ್ಗೆ ನೀವು ಮಾತಾಡಿದ್ರೆ ನಿಮ್ಗೆ ನಾವು ಯೂತ್ ಕಾಂಗ್ರೆಸ್ ಪರವಾಗಿ ಇವತ್ತೇನು ಸೇರಿದ್ದೀವಿ ಇಲ್ಲಿ, ಮುಂದಿನ ದಿನಗಳಲ್ಲಿ ನಾವು ಪ್ರೊಟೆಸ್ಟ್ ಕೂಡ ಮಾಡೋದಕ್ಕೆ ಹಿಂಜರಿಯೋದಿಲ್ಲ. ನಿಮಗೆ ಒಂದೇ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನಮ್ಮ ಶಾಸಕರ ಬಗ್ಗೆ ಏನೇನೋ ಅವಹೇಳನಕಾರಿ ಹೇಳಿಕೆಗಳನ್ನ ನಿಮ್ಮ ಬೆಂಬಲಿಗರ ಕೈಯಲ್ಲಿ ಕೊಡಿಸ್ತೀರ, ನಮ್ಗೇನು ಗೊತ್ತಿಲ್ವಾ? ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಡೋಕೆ ನಮಗೆ ಬರೋದಿಲ್ವಾ? ನಾವು ಆ ಕೀಳ್ಮಟ್ಟಕ್ಕೆ ಇಳಿಯೋದಿಲ್ಲ, ಆ ಕೀಳ್ಮಟ್ಟದ ರಾಜಕೀಯ ನಮಗೆ ಬೇಡ. ಒಂದು ಯುವಕರು ಬಂದಿದ್ದಾರೆ, ಅವ್ರಿಗೆ ಬೆಂಬಲ ಕೊಡೋದಕ್ಕೆ ಆದಷ್ಟು ಇದು ಮಾಡಿ. ಎಲ್ಲ ನಮ್ಮ ಮಾಧ್ಯಮದ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ನೀಡೋದಕ್ಕೆ ಬಯಸ್ತೀನಿ. ಈ ವೇಳೆ ರಾಜ್ಯ ಜಂಟಿ ಕಾರ್ಯದರ್ಶಿ ಜಗದೀಶ್, ಯುವ ಕಾಂಗ್ರೆಸ್ ಮುಖಂಡ ಶಂಕರ್, ಶಹೀದ್, ಸುಹೇಲ್, ಪ್ರಸನ್ನ, ಅನಿಲ್ ಇನ್ನಿತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಿನ್ನೆ ತಾನೇ ಕಾಂಗ್ರೆಸ್ ಪಕ್ಷದ ಫ್ರಂಟ್ ಲೈನ್ ಸಂಘಟನೆಗಳಲ್ಲೊಂದಾದ ಇಂಟೆಕ್ ಸಂಘಟನೆ ರಾಜ್ಯಾಧ್ಯಕ್ಷ ಶಿವಕುಮಾರ್ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಿ ಸಂಘಟನೆ ಬಲಪಡಿಸುವ ವಿಚಾರವನ್ನ ಮಾಧ್ಯಮಗಳಿಗೆ ತಿಳಿಸಿದ್ದರು. ಇವತ್ತು ಮತ್ತೊಬ್ಬ ರಾಜ್ಯಾಧ್ಯಕ್ಷ ಬಂದು ಅದು ನಕಲಿ ಸಂಘಟನೆ, ನಾವೇ ಶಾಶ್ವತ ಇಂಟೆಕ್ ಸಂಘಟನೆ, ಪಕ್ಷದ ಹೈಕಮಾಂಡ್ ನಮ್ಮನ್ನ ಮಾತ್ರ ಅಂಗೀಕರಿಸಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿ ಸಾರ್ವಜನಿಕರಿಗೂ ಅನುಮಾನ ಮೂಡುವಂತೆ ಮಾಡಿದ್ದಾರೆ. ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಯಾವುದೇ ರಾಜಕೀಯ ಪಕ್ಷ ಬೆಳವಣಿಗೆಯಾಗಬೇಕಾದ್ರೆ ಆ ಪಕ್ಷಕ್ಕೆ ಒಂದಷ್ಟು ಅಂಗ ಪಕ್ಷಗಳು ಇರಬೇಕಾಗುತ್ತದೆ. ಹಾಗೆಯೇ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಕೆಲಸ ಮಾಡಿ ಅವರನ್ನ ಸಂಘಟಿಸಿ ಪಕ್ಷದ ಬೆಳವಣಿಗೆಗೆ ಕಾಂಗ್ರೆಸ್ ಪಕ್ಷದ ಅಂಗ ಸಂಘಟನೆ ಇಂಟೆಕ್ ಇಂಥದ್ದೊಂದು ಗೊಂದಲ ಸೃಷ್ಟಿಸುತ್ತಿದೆ. ಚಿಕ್ಕಬಳ್ಳಾಪುರ ನಗರದ ಮಾಡರ್ನ್ ಶಿವು ಇತ್ತೀಚೆಗೆ ರಾಜ್ಯಾಧ್ಯಕ್ಷನಾಗಿ ನೇಮಕವಾಗಿದ್ದೇನೆ, ನನ್ನ ಅಧಿಕಾರ ಚಲಾಯಿಸಿ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷ ಪದಾಧಿಕಾರಿಗಳನ್ನ ನೇಮಕ ಮಾಡ್ತಿರೋದಾಗಿ ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದ್ದರು. ಆದರೆ ಇವತ್ತು ಮಾಜಿ ಸಂಸದ ವೀರಪ್ಪ ಮೊಯ್ಲಿ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮತ್ತೊಬ್ಬ ರಾಜ್ಯಾಧ್ಯಕ್ಷ ಲಕ್ಷ್ಮೀ ವೆಂಕಟೇಶ್, ನಾನೇ ಇಂಟೆಕ್ ರಾಜ್ಯಾಧ್ಯಕ್ಷ, ನಿನ್ನೆ ಸುದ್ದಿಗೋಷ್ಠಿ ಮಾಡಿರುವ ಶಿವಕುಮಾರ್ ನಕಲಿ, ಆತನು ಪಕ್ಷದ ಹೆಸರಿಗೆ ಮಸಿ ಬಳಿಯುತ್ತಿದ್ದಾನೆ, ಹೈಕಮಾಂಡ್ಗೂ ದೂರು ನೀಡಲಾಗಿದೆ, ಜಿಲ್ಲೆಯ ಜನ ಗೊಂದಲಕ್ಕೀಡಾಗಬಾರದೆಂದು ಸ್ಪಷ್ಟೀಕರಣ ನೀಡಿದರು. ಸಂಜೀವ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆಯತಕ್ಕಂಥ ರಾಷ್ಟ್ರ ಮಟ್ಟದಲ್ಲಿ, ಇಲ್ಲಿ ನಾನು ರಾಜ್ಯ ಮಟ್ಟದಲ್ಲಿ ಲಕ್ಷ್ಮೀ ವೆಂಕಟೇಶ್ ಅವರ ನೇತೃತ್ವದಲ್ಲಿ INTC ನಡೀತಾ ಇದೆ. ನಮ್ಮ ಜಿಲ್ಲಾಧ್ಯಕ್ಷರು ಇವರು ರಾಮ್ ಅವರಿದ್ದಾರೆ, ಅವರೇ ನಮ್ಮ ಜಿಲ್ಲಾಧ್ಯಕ್ಷರು. ಬರೋದಿಲ್ಲ, ನಿಮಗೆ ಗೊತ್ತಿರೋಂಗೆ ಏನಾದರೂ ಒಂದು ಅಹವಾಲು ಕೊಟ್ಟರೆ ಅಥವಾ ನಾವೇನಾದರೂ ಒಂದು ಇದನ್ನ ಕೊಟ್ಟರೆ, ಮನವಿ ಕೊಟ್ಟರೆ ರಾಜ್ಯ ಮಟ್ಟದಲ್ಲಾಗಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ಇಮಿಡಿಯೇಟ್ ಆಕ್ಷನ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಎನ್ಕ್ವೈರಿ ಮಾಡ್ತಾರೆ, ಎನ್ಕ್ವೈರಿ ಮಾಡಿ ಶಿಸ್ತಿನ ಕ್ರಮ ಅನ್ನೋದು ಶಿಸ್ತಿನ ಸಮಿತಿ ಇದೆ ನಮ್ಮಲ್ಲಿ, ಅದಕ್ಕೆ ನಾವು ಕೊಟ್ಟಿದ್ದೀವಿ. ಅದು ಕೊಟ್ಟಾಗ ಏನಾಗ್ತದೆ, ಆ ಎನ್ಕ್ವೈರಿ ಮಾಡಿ ಯಾರು ಏನು ಅಂತ ಹೇಳಿ ಮಾಡಿ ಡೆಫಿನೆಟ್ ಆಗಿ ತಗೊಳ್ತಾರೆ. ಈ ರೀತಿ ಮಾಡೋದಕ್ಕೆ ಬಿಡೋದೇ ಇಲ್ಲ. ಲಕ್ಷ್ಮೀ ವೆಂಕಟೇಶ್ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ MM ಮುನಿಯಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್, ಹಿರಿಯ ಮುಖಂಡ ಯಲುವಳ್ಳಿ ರಮೇಶ್ ಸಮ್ಮುಖದಲ್ಲೇ ನಡೆಸಿದ್ರು. ಅವರು ಸಹ ಇವರದ್ದೇ ಒರಿಜಿನಲ್ ಇಂಟೆಕ್ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಈ ವೇಳೆ ಜಿಲ್ಲಾಧ್ಯಕ್ಷ ರಾಮಪ್ಪ ಎನ್ನುವರನ್ನು ಪರಿಚಯಿಸಿದ್ರು. ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದೇ ಪಕ್ಷದ ಒಂದೇ ಸಂಘಟನೆ ಹೆಸರಲ್ಲಿ ಎರಡೆರಡು ಬಣ್ಣ ಕೆಲಸ ಮಾಡ್ತಿದ್ದಾವೆ. ಇವರ ಪಕ್ಷದಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಈ ರೀತಿಯ ಗೊಂದಲಗಳಿಂದಿರುವ ಕಾಂಗ್ರೆಸ್ ಪಕ್ಷವನ್ನ ನಂಬೋದು ಹೇಗೆ ಅಂತ ಅನುಮಾನಗಳು ಮೂಡೋದಂತೂ ಸತ್ಯ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯ ಅವರನ್ನ ವರ್ಗಾವಣೆ ಮಾಡಿದ್ರೆ ನಾವು ಆತ್ಮಹತ್ಯೆ ಮಾಡಿಕೊಳ್ತೇವೆಂದು ಬಾಗೇಪಲ್ಲಿ ಪೌರ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಪುರಸಭೆ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಗೆ ಮುಂದಾದ ಪೌರ ಕಾರ್ಮಿಕರು, ನಾವು ಕರ್ತವ್ಯ ನಿರ್ವಹಿಸಲು ಬಂದಾಗ ಮೇಸ್ತ್ರಿ ಅಮರನಾಥ್ ನಮಗೆ ದಾಖಲಾತಿ ಪುಸ್ತಕದಲ್ಲಿ ನೋಂದಣಿ ಮಾಡಿಸಿ ನಮ್ಮನ್ನು ಅವರ ವೈಯಕ್ತಿಕ ಕೆಲಸಗಳಿಗೆ ಬಳಸಿಕೊಳ್ಳುತ್ತಿದ್ದಾರೆ. ಅದನ್ನು ಪ್ರಶ್ನೆ ಮಾಡಲು ಮುಂದಾದರೆ ನಮಗೆ ಕೆಲಸ ನೀಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಮೊನ್ನೆ ಸಚಿವರ ನೇತೃತ್ವದಲ್ಲಿ ನಡೆದ ಜನತಾ ದರ್ಶನದಲ್ಲಿ ಕೆಲ ಸದಸ್ಯರು ಸಚಿವರಿಗೆ ಪುರಸಭೆ ಮುಖ್ಯಾಧಿಕಾರಿಗಳನ್ನ ವರ್ಗಾವಣೆ ಮಾಡುವಂತೆ
ಮನವಿ ಸಲ್ಲಿಸಿದ್ದರು. ವರ್ಗಾವಣೆ ಮಾಡಬಾರದೆಂದು ನಾವು ಚಿಕ್ಕಬಳ್ಳಾಪುರ ಜಿಲ್ಲಾ ಪಿಡಿ ಅಧಿಕಾರಿಗಳಿಗೆ ಪೌರ ಕಾರ್ಮಿಕರ ವತಿಯಿಂದ ಅರ್ಜಿ ನೀಡಿದ್ದೇವೆ. ಅದಕ್ಕೆ ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು ನಮಗೆ ಕೆಲಸ ನೀಡದೆ ಉದ್ದೇಶಪೂರ್ವಕವಾಗಿ ಮೇಸ್ತ್ರಿ ಅಮರನಾಥ್ ಮತ್ತು ಪುರಸಭೆ ಅಧಿಕಾರಿ ಅತಾವುಲ್ಲಾ ಸೇರಿಕೊಂಡು ಕಿರುಕುಳ ನೀಡುತ್ತಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿಯನ್ನ ವರ್ಗಾವಣೆ ಮಾಡಲು ಮುಂದಾದರೆ ನಾವು ಆತ್ಮಹತ್ಯೆ ಮಾಡಿಕೊಳ್ತೇವೆಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಭಾರಿ ಅನ್ಯಾಯಗಳು ನಡೀತಾ ಇದೆ. ಎಲ್ಲಿ ಅವರ ಒಂದು ಅನುಮತಿ ಇಲ್ಲದೆ ಏನು ಕೆಲಸಕ್ಕೆ ಹೋದ್ರೂ ಎಲ್ಲಿ ಅವರು ಬೇಗ ಅವ್ರು ಎಲ್ಲಿ ಕಲಿಸಿದ್ರೋ ಅಲ್ಲಿ ಕೆಲಸಕ್ಕೆ ಹೋಗ್ಬೇಕು. ನಾವು ಮಾಡಬೇಕು. ಅವ್ರ ಮಾತು ಕೇಳ್ತಿದ್ದಲ್ಲಿ ನಿಮ್ಮ ಕೆಲಸ ತೆಗಿತೀವಿ, ನೀವು ಚೀಫ್ ಆಫೀಸರ್ ಮಾತಾಡಿ, ಅವ್ರನ್ನ ಮಾತಾಡಿ, ಇವ್ರನ್ನ ಮಾತಾಡಿ. ಯಾರು ಅಂದಿದ್ದ ಮಾತು? ಇವರೇ ಅಮರಪ್ಪ ಅವರು, ಅಮರಪ್ಪ ಮತ್ತೆ ಅತಾವುಲ್ ಅವರು ತುಂಬಾ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು, ಬೆದರಿಕೆ ಮಾಡೋದು. ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರಾದ ಫೀಲ್ಟು ನರಸಿಂಹಮೂರ್ತಿ, ಆನಂದ್, ಲಕ್ಷ್ಮೀಪತಿ, ಶಿವ, ಭಾಸ್ಕರ್ ಸೇರಿದಂತೆ ಇನ್ನಿತರ ಪೌರ ಕಾರ್ಮಿಕರು ಹಾಜರಿದ್ದರು. ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ನಂದಿ ಬೆಟ್ಟದ ತಪ್ಪಲಿನಲ್ಲಿ ಶ್ರೀ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ವತಿಯಿಂದ ಬಡ ಮತ್ತು ಪ್ರತಿಭಾವಂತ ಮಕ್ಕಳಿಗೆ ಸ್ಥಾಪಿಸಿರುವ ಸಂವಿತ್ ವಸತಿ ಶಾಲೆಯ ಕಟ್ಟಡ ನಿರ್ಮಾಣಕ್ಕೆ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಯವರು ನಂದಿ ಪಂಚಾಯಿತಿ ಕಾರ್ಯಾಲಯದ ಹಿಂಭಾಗದ ಜಮೀನಿನಲ್ಲಿ ಭೂಮಿ ಪೂಜೆ ನೆರವೇರಿಸಿದರು. ಆದಿಚುಂಚನಗಿರಿ ಬಾಲಗಂಗಾಧರನಾಥ ಸ್ವಾಮೀಜಿ ಆಶಯದಂತೆ ಪ್ರತಿಭಾವಂತ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಬೇಕೆಂಬ ಕನಸು ನನಸು ಮಾಡಲು ಈಗಾಗಲೇ ಸಂವಿತ್ ವಸತಿ ಶಾಲೆಯನ್ನ ಪ್ರಾರಂಭಿಸಲಾಗಿದ್ದು, ತಾಲೂಕಿನ ನಂದಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಹಿಂಭಾಗದ ಶ್ರೀಮಠದ ಜಮೀನಿನಲ್ಲಿ ಕಟ್ಟಡ ಶಂಕುಸ್ಥಾಪನೆಯನ್ನ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಶ್ರೀಗಳು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠವು ಅನ್ನ ಅಕ್ಷರ ಆಶ್ರಯ ಕಲ್ಪಿಸುವ ಮಹದಾಸೆ ಹೊಂದಿದ್ದು, ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದ ಜಿಲ್ಲೆಯ ಬಡ ಹಿಂದುಳಿದ ವರ್ಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಸಲುವಾಗಿ ಸಂವಿತ್ ಶಾಲೆಯನ್ನ ಪ್ರಾರಂಭಿಸಲಾಗಿದೆ. ಇದಕ್ಕೆ ಆಯ್ಕೆಯಾಗುವ ಮಕ್ಕಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಪಠ್ಯಕ್ರಮದ ಜೊತೆಗೆ ಭಾರತೀಯ ಸಂಸ್ಕೃತಿ, ಆಚಾರ, ವಿಚಾರಗಳನ್ನು ಬೋಧಿಸಲಾಗುತ್ತದೆ. ಆ ಮೂಲಕ ಆರೋಗ್ಯವಂತ ಸಮಾಜವನ್ನ ಕಟ್ಟುವುದು ಶ್ರೀಮಠದ ಉದ್ದೇಶವಾಗಿದೆ. ಕೋವಿಡ್ ಬಾಧ್ಯರು, ಪೋಷಕರಿಲ್ಲದ ಮಕ್ಕಳು, ಆರ್ಥಿಕವಾಗಿ ದುರ್ಬಲರಾದ ಮಕ್ಕಳು ದಾಖಲಾತಿಗೆ ಅರ್ಹರಾಗಿರುತ್ತಾರೆಂದರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳನಾಥ ಸ್ವಾಮೀಜಿ, ಆಡಳಿತಾಧಿಕಾರಿ ಡಾಕ್ಟರ್ ಎನ್ ಶಿವರಾಮರೆಡ್ಡಿ, ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ, ಎಸ್ಜೆಸಿಐಟಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಿಟಿ ರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರವು ಸರ್ಕಾರಿ ನೌಕರರ ಹಾಗೂ ಶಿಕ್ಷಕರ ಪರ ಇದೆ. ಎಲ್ಲರ ಸಮಸ್ಯೆಗಳಿಗೂ ಸ್ಪಂದಿಸುತ್ತಿದ್ದು, ಇದನ್ನೇ ಮತದಾರರ ಬಳಿ ಮನವರಿಕೆ ಮಾಡಿಕೊಟ್ಟು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಬೇಕೆಂದು ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ತಿಳಿಸಿದರು. ವಿಧಾನ ಪರಿಷತ್ನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಸ್ಪರ್ಧಿಸಲಿದ್ದು, ಅವರ ಪರವಾಗಿ ಮತಯಾಚನೆ ನಡೆಸಲು ಅವರ ಪತ್ನಿಯಾದ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಶಿಡ್ಲಘಟ್ಟಕ್ಕೆ ಆಗಮಿಸಿದ್ದರು. ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ನೆರೆದಿದ್ದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿ, ಶಿಕ್ಷಕರು ಸೇರಿದಂತೆ ಸರ್ಕಾರಿ ನೌಕರರ ಹಲವು ವರ್ಷಗಳ ಬೇಡಿಕೆಯಾಗಿದ್ದ ಹಳೆ ಪಿಂಚಣಿ ಯೋಜನೆ ಜಾರಿಗೆ ನಮ್ಮ ಸರ್ಕಾರ ಮುಂದಾಗಿದೆ. ಸರ್ಕಾರದ ಯೋಜನೆಗಳ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಿಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಡಿಟಿ ಶ್ರೀನಿವಾಸ್ ಅವರಿಗೆ ಮನ ನೀಡಿ ಗೆಲ್ಲಿಸಿ ಎಂದು ಮನವಿ ಮಾಡಿದರು. ನ್ಯೂ ಪೆನ್ಷನ್ ಸ್ಕೀಮ್ ಅನ್ನುವಂಥದ್ದನ್ನ ಕಳೆದ 2006ರಲ್ಲಿ ಜಾರಿ ಮಾಡಿದ್ರು. ಆದರೆ ಸರ್ಕಾರದ ಈ ಒಂದು ಇದನ್ನ ಎಲ್ಲ ಶಿಕ್ಷಕರೇ ಅಲ್ಲ, ಇಡೀ ಸರ್ಕಾರಿ ನೌಕರರು ಕೂಡ ನಮಗೆ ನ್ಯೂ ಪೆನ್ಷನ್ ಸ್ಕೀಮ್ ಬೇಡ, ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ಅಂತ ಹೇಳಿ ಅನೇಕ ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕಳೆದ ಸರ್ಕಾರದಲ್ಲಿ ಕೂಡ ಒಂದು 10-15 ದಿವಸಗಳ ಕಾಲ ಸ್ಟ್ರೈಕ್ ಅನ್ನು ಮಾಡಿದ್ರು ಫ್ರೀಡಂ ಪಾರ್ಕ್ ಅಲ್ಲಿ.
ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ, ಮುಖಂಡರಾದ ಡಾಲ್ಫಿನ್ ನಾಗರಾಜ್, ಡಿಟಿ ವೆಂಕಟೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರದ ಶಾಂತಿನಗರದಲ್ಲಿ ಗ್ಯಾರವಿ ಶರೀಫ್ ಮತ್ತು ಖಾಜಾ ಅಜ್ಮೀರ್ ಚಿಶ್ತಿ ಅತಾಯೆ ರಸೂಲ್ ಖ್ವಾಜಾ ಗರೀಬುಲ್ಲಾ ನವಾಜ್ ಹಿಂದೂಸ್ತಾನಿ ಇವರ ಸ್ಮರಣಾರ್ಥ 2 ದಿನಗಳ ಉರುಸ್ ಮತ್ತು ಗಂಧೋತ್ಸವದ ಜೊತೆಗೆ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಮಾತೆ ಇಸ್ಲಾಂ ಮಾಜಿ ಸದಸ್ಯ ಅಯೂಬ್ ಖಾನ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ನಕ್ಕಲಕುಂಟೆ ಶಾಂತಿನಗರದಲ್ಲಿರುವ ಫೈಜಾನೆ ಹುದೂಸಿಯಾ ದರ್ಗಾದಲ್ಲಿ ಉರುಸ್ ಮತ್ತು ಗಂಧೋತ್ಸವ ಆಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿಗೆ ಆಗಮಿಸುವ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ಹಾಗೂ ಅದ್ದೂರಿಯಾದ ಕವಾಲಿ ನಡೆಯಲಿದೆ. ನಿನ್ನೆ ಮತ್ತು ಇವತ್ತು ನಡೆಯುತ್ತಿರುವ ಈ ಗಂಧೋತ್ಸವದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೇಜಾಪುರ ಪೀರ್ ಆದಿಲ್ ಸರ್ಕಾರ್ ದರ್ಗಾ, ಕನಕಪುರ ಹಾರೋಹಳ್ಳಿ ಸಮಾಧಾನಿ ಪೀರ್ ದರ್ಗಾ, ತುಮಕೂರು ಜಾಲ್ ಮಕಾನ್ ದರ್ಗಾ, ಅನಂತಪುರ ರಂಗಾಲ ಪೀರ್ ದರ್ಗಾ ಹಾಗೂ ಇತರೆ ದರ್ಗಾಗಳಿಂದ ಕೂಡ ಗುರುಗಳು ಆಗಮಿಸಿ ದರ್ಗಾದಲ್ಲಿ ನಡೆಯಬಹುದಾದ ವಿಧಿವಿಧಾನಗಳನ್ನು ನಡೆಸಿಕೊಟ್ಟರು. ಈ ಕಾರ್ಯಕ್ರಮಕ್ಕೆ ಹಿಂದೂ ಮುಸ್ಲಿಂ ಪಾಲ್ಗೊಂಡು ಭಾವೈಕ್ಯತಾ ಸಮಾಗಮ ನಡೆಸಿದ್ರು. ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡು ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಗುಡಿಬಂಡೆ ಪಟ್ಟಣದ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಬಾಬಾ ಸ್ಮರಣೆ ಹಾಗೂ ಸ್ಮೃತಿ ದಿವಸ್ ಆಚರಣೆ ಮಾಡಿದರು. ಗೌರಿಬಿದನೂರು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ರತ್ನಕ್ಕ ಮಾತನಾಡಿ, ಪ್ರತಿ ವರ್ಷ ಜನವರಿ 18ರಂದು ಎಲ್ಲಾ ಕೇಂದ್ರಗಳಲ್ಲಿ ಬ್ರಹ್ಮ ಬಾಬಾ ಅವರ ಸ್ಮರಣೆ ಮಾಡಲಾಗುತ್ತದೆ. ಅದರಂತೆ ಗುಡಿಬಂಡೆ ಪಟ್ಟಣದಲ್ಲಿ ಶನಿವಾರ ಆಚರಣೆ ಮಾಡಲಾಗುತ್ತಿದೆ. ಬ್ರಹ್ಮ ಬಾಬಾರ ವಿಶಿಷ್ಟತೆಯು ಕೇವಲ ಅತ್ಯುನ್ನತ ಸದ್ಗುಣಗಳನ್ನು ಹೊಂದಿದ್ದಲ್ಲದೆ ಅವರ ಸಂಪರ್ಕಕ್ಕೆ ಬಂದ ಆತ್ಮಗಳಲ್ಲಿ ಅದೇ ಸದ್ಗುಣಗಳನ್ನು ಹೊರತರುವ ಸಾಮರ್ಥ್ಯದಲ್ಲಿದೆ. ಬ್ರಹ್ಮ ಬಾಬಾ ಪರಿಪೂರ್ಣರಾಗಲು ಸಾಧ್ಯ ಎಂದು ಸಾಬೀತುಪಡಿಸಿದ ವ್ಯಕ್ತಿ ಸ್ಮೃತಿ ದಿವಸ್ ಅವರು ಸಾಧಿಸಿದ ಈ ಪರಿಪೂರ್ಣತೆ ಮತ್ತು ಅವರಲ್ಲಿದ್ದ ವಿಶಿಷ್ಟ ಗುಣಗಳನ್ನು ನೆನಪಿಸಿಕೊಳ್ಳುವ ಸಂದರ್ಭವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಗುಡಿಬಂಡೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಬಿಕೆ ಹೇಮಕ್ಕ, ಸೇವಾ ಕೇಂದ್ರದ ಇಂದಿರಮ್ಮ, ಕೇಶವ, ಗೀತಮ್ಮ ಸೇರಿದಂತೆ ಇತರರು ಭಾಗವಹಿಸಿದರು. ಮಾಲೂರು ತಾಲೂಕಿನ ತೊರನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾದರು. ಒಟ್ಟು 13 ನಿರ್ದೇಶಕರಿದ್ದ ಸಂಘದಲ್ಲಿ ಅಧ್ಯಕ್ಷರಾಗಿ ಕೆ ಮುನಿಸ್ವಾಮಪ್ಪ, ಉಪಾಧ್ಯಕ್ಷರಾಗಿ ಜಯರಾಮ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷ ಕೆ ಮುನಿಸ್ವಾಮಪ್ಪ ಮಾತನಾಡಿ, ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಎಲ್ಲ ನಿರ್ದೇಶಕರ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಶ್ರಮಿಸಲಾಗುವುದೆಂದರು. ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಚಿಕ್ಕ ವೆಂಕಟರಮಣಪ್ಪ, ತಿಮ್ಮರಾಯಪ್ಪ, ವಿ ಸಿದ್ದರಾಜ್,
ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಗತ್ತಿನ ಗಮನ ಸೆಳೆದಿರುವ ಅಯೋಧ್ಯೆಯ ಶ್ರೀರಾಮ ಮಂದಿರ ನಿರ್ಮಾಣದ ಅಡಿಪಾಯಕ್ಕೆ ಚಿಕ್ಕಬಳ್ಳಾಪುರದ ಕಲ್ಲು ಬಳಕೆ, ಚಿಕ್ಕಬಳ್ಳಾಪುರಕ್ಕೆ ಸಂದ ಗೌರವ. ಚಿಂತಾಮಣಿ ಕೇರಾಗುಟ್ಟಹಳ್ಳಿ ವಿದ್ಯಾರ್ಥಿ ನಿಲಯದಲ್ಲಿ ದುರುದ್ದೇಶಪೂರಿತವಾಗಿ ಅಡುಗೆ ಕಲುಷಿತಗೊಳಿಸಿದ ಪ್ರಕರಣ, ಲ್ಯಾಬ್ ವರದಿ ಆಧರಿಸಿ 6 ಸಿಬ್ಬಂದಿ ವಿರುದ್ಧ ಎಫ್ಐಆರ್. ನನ್ನ ಸೇವಾ ಅವಧಿಯಲ್ಲಿ ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳು ತೃಪ್ತಿ ನೀಡಿವೆ, ಕೊನೆ ತ್ರೈಮಾಸಿಕ ಸಭೆಯಲ್ಲಿ ಸಂಸದ ಬಿಎನ್ ಬಚ್ಚೇಗೌಡ ಹೇಳಿಕೆ. ಅಯೋಧ್ಯೆಗೂ ಕೋಲಾರಕ್ಕೂ ಅವಿನಾಭಾವ ಸಂಬಂಧ, ಲವಕುಶರು ಜನಿಸಿದ ವಾಲ್ಮೀಕಿ ಆಶ್ರಮವಿದ್ದ ತ್ರೇತಾಯುಗದ ಅವಂತಿಕಾ, ಇಂದಿನ ಅವನಿ ಎಂದು ಪ್ರತೀತಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.